ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬ್ಯಾಚುಲರ್ ಚಿಕನ್ಸ್ನ ಮಾಡ್ತಾಯಿದ್ದೀವಿ. ಚಿಕನ್ ಹೇಗೆ ಮಾಡೋದು ಅಂತ ನೀಟಾಗಿ ಚಿಕನ್ ತೊಳ್ಕೊಂಡ್ಮೇಲೆ ತವಾಗೆ ಎಣ್ಣೆ ಹಾಕೊಳ್ಳೋದ್ರಿಂದ 2-3 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಡಿ. ಜೀರಿಗೆ ಹಾಕೊಂಡ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. 2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾವು ರುಬ್ಬಿರೋ ಪೇಸ್ಟ್ ಹಾಕಿದ್ದೀನಿ. ಅದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಇದಕ್ಕೆ 2 ಈರುಳ್ಳಿ, 1 ಟೊಮೆಟೊ, ಅರ್ಧ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಅದನ್ನು ರುಬ್ಕೊಳ್ಳೋದು ತೋರ್ಸೋಕ್ಕಾಗಲಿಲ್ಲ. ಅದನ್ನು ಹಾಕಿ ನೀಟಾಗಿ ಕಲಸಿ. ಇಷ್ಟೇ ಸಿಂಪಲ್ಲಾಗಿ ಬ್ಯಾಚುಲರ್ಸ್ಗಳು ಆರಾಮಾಗಿ ಮಾಡ್ಕೋಬೋದು. ಈಗ ನಾವು ಮಾಡಾಕತ್ತಿದ್ದು ಅರ್ಧ kg ಅಂದ್ರೂ 4 ಮಂದಿ ಆರಾಮಾಗಿ ತಿನ್ಬೋದು. ಸೊ ಅದನ್ನು ನೀಟಾಗೆಲ್ಲ ಹಾಕ್ಕೊಂಬಿಡೋಣ ಅದರೊಳಗಡೆ. ಅದಾದಮೇಲೆ ಇದಕ್ಕೆ ಖಾರ ಹಾಕ್ಕೊಳ್ಳೋಣ. ಮನೆ ಖಾರನ ಹಾಕ್ಕೊಳ್ತಾ ಇದ್ದೀವಿ. ಅದ್ರ ಮೇಲೆ ಬೇಕಾದರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡ್ಮೇಲೆ ನೀಟಾಗಿ ಸ್ವಲ್ಪ ಇದನ್ನು ಮಾಡ್ಕೊಂಬಿಡೋಣ. ನಮಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕೋದು. ಯಾಕಂತಂದರೆ ಜಾಸ್ತಿ ತಿನ್ನೋರು ಇರ್ತಾರೆ, ಕಡಿಮೆ ತಿನ್ನೋರು ಇರ್ತಾರೆ. ನಾವು ತಿನ್ನೋದ್ರ ಮೇಲೆ ಖಾರನ ಹಾಕ್ಕೋಬೋದು. ಅದಾದಮೇಲೆ ಅದನ್ನು ನೀಟಾಗಿ ಕಲಿಸ್ಕೊಂಬಿಡೋಣ. ಚೆನ್ನಾಗಿ ಕಲಸಿ ಅದಾದಮೇಲೆ ಅದರದ್ದೇ ಏನು ರುಬ್ಕೊಂಡಿರ್ತೀವಲ್ಲ ಅದರೊಳಗೆ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು 5-10 ನಿಮಿಷ ಮುಚ್ಕೊಂಬಿಡೋಣ. ಅದು ನೀಟಾಗಿ ಆಯಿಲ್ ಬಿಡಬೇಕು. ಅದಾದಮೇಲೆ ನಾವೇನು ತೊಳ್ಕೊಂಡು ಇಟ್ಕೊಂಡಿದ್ದೀವಲ್ಲ ಆ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕ್ಕೊಂಡ್ಮೇಲೆ ನೀಟಾಗಿ ಕಲಿಸ್ಕೊಳ್ಳೋಣ. ಎಷ್ಟು ಈಜಿ ಅಂದರೆ ಒಂದು 10-15 ನಿಮಿಷದಲ್ಲಿ ಫಿನಿಶ್ ಚಿಕನ್. ಬ್ಯಾಚುಲರ್ಸ್ಗಳು ಆರಾಮಾಗಿ ಮಾಡ್ಕೋಬೋದು. ಏನು ಇದರಲ್ಲಿ ಜಾಸ್ತಿ ಮಸಾಲೆಗಳು ಹಾಕಬೇಕು ಅಂಥದ್ದು ಏನೂ ಇಲ್ಲ. ಓನ್ಲಿ ಭಾಳಂದ್ರೆ ಒಂದು ಚಿಕನ್ ಮಸಾಲೆ ಹಾಕೋಬೋದು, ಇಲ್ಲಾಂದ್ರೆ ಗರಂ ಮಸಾಲೆ ಹಾಕ್ಬೋದು ಅಷ್ಟೇ. ಅದನ್ನು ನೀಟಾಗಿ ಕಲಿಸ್ಕೊಂಡು ನೋಡಿ 5-10 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಚಿಕನ್ನು. ಸೊ ಆಹಾ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ. ಸೊ ಸಂಪೂರ್ಣವಾಗಿ ಅದು ಆಯಿಲ್ ಬಿಡ್ತು ಅಂತಂದರೆ ನಮಗೆ ಚಿಕನ್ ರೆಡಿ ಆಗಿದೆ ಅಂತ ಅರ್ಥ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ